18 ಏಪ್ರಿಲ್ 2024 ಆ ದಿನ ಗದಗದಲ್ಲಿ ರಾತ್ರಿ 2:15 ಒಂದು ಮನೆಯಿಂದ ಜೋರಾಗಿ ಕಿರುಚುತ್ತಿರುವ ಶಬ್ದ ಕೇಳುತ್ತದೆ. ಅಕ್ಕಪಕ್ಕ ಮನೆಯವರಿಗೆ ಎಲ್ಲರಿಗೂ ಕೇಳುತ್ತದೆ. ಎಲ್ಲರೂ ಅಲ್ಲಿಗೆ ಓಡಿ ಹೋಗುತ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲೇ ಇರುವ ಗಂಡ ಹೆಂಡತಿ ಅವರು ತಮ್ಮನ್ನು ತಾವೇ ಒಂದು ರೂಮ್ನಲ್ಲಿ ಕೂಡಿ ಹಾಕಿಕೊಂಡಿದ್ದರು. ಅವರು ಯಾರಿಂದಲೋ ಹೆದರಿ ಒಳಗೆ ಕೂತಿದ್ದರು. ಅಕ್ಕಪಕ್ಕದವರು ಬಂದ ಮೇಲೆ ಅವರಿಗೆ ಸ್ವಲ್ಪ ಧೈರ್ಯವಾಗುತ್ತದೆ. ಅವರು ರೂಮ್ನಿಂದ ಹೊರಗೆ ಬರುತ್ತಾರೆ. ಎಲ್ಲರೂ ಅಲ್ಲಿ ಹುಡುಕುತ್ತಾರೆ. ಆದರೆ ಅವರಿಗೆ ಅಲ್ಲಿ ಏನು ಆಗಿದೆ ಅಂತ ಗೊತ್ತಾಗಲ್ಲ. ಆದರೆ ಅವರು ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಅವರದ್ದೇ ಮಗ ಶವವಾಗಿ ಬಿದ್ದಿದ್ದ. ಅದರ ಜೊತೆಗೆ ಅವರ ಮನೆಗೆ ಬಂದಿದ್ದ 3 ಜನ ಸಂಬಂಧಿಕರು ಸಹ ಶವವಾಗಿ ಬಿದ್ದಿದ್ದರು. ನೋಡಿದಾಗ ಗೊತ್ತಾಗುತ್ತಿತ್ತು, ನಿರ್ದಯವಾಗಿ ಅವರನ್ನು ಚಾಕುನಿಂದ ಕೊಂದಿದ್ದಾರೆ ಎಂದು. ಆ ರಾತ್ರಿ ಮನೆಯಲ್ಲಿ 4 ಜನರ ಕೊಲೆಯಾಗಿತ್ತು. ಆದರೆ ಈ ಕೊಲೆಯನ್ನು ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಮಾಡಿದರು ಅನ್ನೋದು ಯಾರಿಗೂ ತಿಳಿಯಲಿಲ್ಲ. ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ಕತೆ ತಿಳಿದುಕೊಳ್ಳೋಣ. ಮರಳಿ ಸ್ವಾಗತ ನಮ್ಮ ಚಾನೆಲ್ಗೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಕತೆ ಶುರುವಾಗುವುದು ಗದಗದಲ್ಲಿ. ಅಲ್ಲಿ ಬಾಕ್ಲೆ ಅನ್ನೋ ಪರಿವಾರ ಇರುತ್ತಿತ್ತು. ಆ ಪರಿವಾರದಲ್ಲಿ 3 ಮಂದಿ ಇದ್ದರು. ಪ್ರಕಾಶ್ ಬಾಕ್ಲೆ, ಅವರ ಹೆಂಡತಿ ಸುನಂದ ಬಾಕ್ಲೆ ಮತ್ತೆ ಅವರ 27 ವರ್ಷದ ಮಗ ಕಾರ್ತಿಕ್ ಬಾಕ್ಲೆ. 17 ಏಪ್ರಿಲ್ 2024 ಈ ದಿನ ಮನೆಯಲ್ಲಿ ಕಾರ್ತಿಕ್ ಬಾಕ್ಲೆಯ ಎಂಗೇಜ್ಮೆಂಟ್ ಇತ್ತು. ಎಲ್ಲರೂ ಖುಷಿಯಲ್ಲಿ ಇದ್ದರು. ಅವರ ಎಲ್ಲಾ ಸಂಬಂಧಿಗಳು ಬಂದಿದ್ದರು. ಎಲ್ಲರೂ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ದರು. ಪ್ರಕಾಶ್ ಅವರ ಮಗನ ಎಂಗೇಜ್ಮೆಂಟ್ ಆಗಿದ್ದರಿಂದ ಅವರು ಕೂಡ ತುಂಬಾ ಖುಷಿಯಾಗಿದ್ದರು. ಫಂಕ್ಷನ್ ಮುಗಿಸಿ ಎಲ್ಲ ಸಂಬಂಧಿಗಳು ಅದೇ ರಾತ್ರಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅದರಲ್ಲಿ ಒಂದು ಕುಟುಂಬದವರು ಮಾತ್ರ ತುಂಬಾ ದೂರದವರಾಗಿದ್ದರು. ಅವರು ಕೊಪ್ಪಳದವರಾಗಿದ್ದರು. ಅವರು ಅವತ್ತೇ ಹೊರಡಲು ನಿರ್ಧರಿಸಿದರು. ಆದರೆ ಅವರ ಟ್ರೈನ್ ಅವತ್ತು ಮಿಸ್ ಆಗಿತ್ತು. ಹಾಗಾಗಿ ಅವರು ಅವತ್ತು ರಾತ್ರಿ ಅಲ್ಲೇ ಇರಲು ನಿರ್ಧರಿಸಿದರು. ಎಲ್ಲರೂ ಅವರವರ ಕೆಲಸ ಮುಗಿಸಿ ರಾತ್ರಿ ಮಲಗಿದರು. ಮನೆಯ ಮಾಲೀಕರು ಗ್ರೌಂಡ್ ಫ್ಲೋರ್ನಲ್ಲಿ ಮಲಗಿದರು. ಅಂದು ಸಂಬಂಧಿಗಳು ಫಸ್ಟ್ ಫ್ಲೋರ್ನಲ್ಲಿ ಮಲಗಿದರು. ರಾತ್ರಿ 2:15 ಫಸ್ಟ್ ಫ್ಲೋರ್ನಿಂದ ಕಿರಿಚುವ ಶಬ್ದ ಕೇಳುತ್ತದೆ. ಮನೆ ಮಗ ಕಾರ್ತಿಕ್ ಎದ್ದು ಅಲ್ಲಿ ಏನಾಗ್ತಿದೆ ಅಂತ ನೋಡಲು ಹೋಗುತ್ತಾನೆ. ಆದರೆ ಇದು ಅವನ ಜೀವನದ ದೊಡ್ಡ ತಪ್ಪು ಆಗಿತ್ತು. ಅವನು ಅಲ್ಲಿ ಹೋಗಿ ನೋಡುವಾಗ ಸಂಬಂಧಿಗಳನ್ನು ಯಾರೋ ಚಾಕುವಿನಿಂದ ಕೊಲೆ ಮಾಡುತ್ತಿದ್ದರು. ಮತ್ತೆ ಅವನು ಇದನ್ನೆಲ್ಲ ನೋಡುತ್ತಾನೆ. ಹೆದರಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಮಾಡುತ್ತಾನೆ. ಆದರೆ ಅಷ್ಟೊತ್ತಿಗೆ ಅವರು ಕಾರ್ತಿಕ್ನ ಹಿಡಿದು ನಿರ್ದಯವಾಗಿ ಕೊಂದು ಹಾಕುತ್ತಾರೆ. ಮತ್ತೆ ಅವರು ಅಲ್ಲಿಂದ ಓಡಿ ಹೋಗುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಅಲ್ಲಿಗೆ ಬರುತ್ತಾರೆ. ಮತ್ತೆ ಎಲ್ಲರಿಗೂ ತಿಳಿದು ಹೋಗುತ್ತದೆ, ತುಂಬಾ ದೊಡ್ಡ ಘಟನೆಯಾಗಿದೆ ಎಂದು. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಪೊಲೀಸರು ಬರುತ್ತಾರೆ. ಪೊಲೀಸರು ಮನೆ ತಪಾಸಣೆ ಮಾಡಿದಾಗ ಅಲ್ಲಿರುವ ಬೆಳೆ ಬಾಳೋ ವಸ್ತು ಯಾವುದು ಕಳ್ಳತನ ಆಗಿರಲಿಲ್ಲ. ಆಗ ಪೊಲೀಸರಿಗೆ ತಿಳಿದು ಹೋಗಿತ್ತು, ಕೊಲೆ ದ್ವೇಷದ ಕಾರಣದಿಂದಲೇ ಮಾಡಿದ್ದಾರೆ. ಅಲ್ಲಿಗೆ ಬಂದಿರುವವರು ಅವರ ಕೊಲೆ ಮಾಡಲೆಂದೇ ಬಂದಿದ್ದರು. ಪೊಲೀಸರು ಮನೆ ಸುತ್ತ ತಪಾಸಣೆ ಮಾಡಿದಾಗ ಅವರಿಗೆ ಒಂದು ಗಟರ್ನಲ್ಲಿ ಚಾಕು ಸಿಗುತ್ತದೆ. ಅದರ ಮೇಲೆ ರಕ್ತ ಇತ್ತು. ಪೊಲೀಸರಿಗೆ ಮರ್ಡರ್ ಮಾಡಿರುವ ವೆಪನ್ ಕೂಡ ಸಿಕ್ಕಿರುತ್ತದೆ. ಇನ್ನೊಂದು ಕಡೆ ಪೊಲೀಸರ ಟೀಮ್ ಅಕ್ಕಪಕ್ಕದಲ್ಲಿರುವ CCTV ಕ್ಯಾಮೆರಾವನ್ನು ಚೆಕ್ ಮಾಡುತ್ತಿದ್ದರು. ಅದರಲ್ಲಿ 6 ಜನ ಆ ಮನೆಗೆ ಹೋಗುತ್ತಿರುವುದು ಕಾಣಿಸುತ್ತಿತ್ತು. ಮರ್ಡರ್ ಆದ ತಕ್ಷಣ ಅವರು ಅಲ್ಲಿಂದ ಓಡಿ ಹೋಗೋದು ಕಾಣುತ್ತಿತ್ತು. ಇನ್ನೊಂದು ಕ್ಯಾಮೆರಾದಲ್ಲಿ ಒಬ್ಬ ಹುಡುಗ ತನ್ನ ಕೈಯಲ್ಲಿ ಚಾಕು ಹಿಡಿದು ನಿಂತಿದ್ದ. ನಂತರ ಅವನು ಅದನ್ನು ಗಟರ್ಗೆ ಎಸೆದು ಓಡಿ ಹೋಗಿರೋ ದೃಶ್ಯ ಕಾಣುತ್ತೆ. ಪೊಲೀಸರಿಗೆ ಗೊಂದಲ ಆಗುತ್ತೆ. ಒಂದು ಫ್ಯಾಮಿಲಿಯನ್ನು ಕೊಲ್ಲಲು 6 ಮಂದಿ ಯಾಕೆ ಬಂದಿದ್ದರು? ಅದೊಂದು ಇನ್ನೊಸೆಂಟ್ ಫ್ಯಾಮಿಲಿ ಆಗಿತ್ತು. ಯಾರ ಜೊತೆನೂ ದ್ವೇಷ ಇರಲಿಲ್ಲ. ಆದರೂ ಅವರನ್ನು ಕೊಲ್ಲಲು 6 ಜನ ಬಂದಿದ್ದರು. ಅವರನ್ನು ಕೊಂದು ಅಲ್ಲಿಂದ ಓಡಿ ಹೋಗಿದ್ದರು. ಇವರ ಮೇಲೆ ಯಾರಿಗೂ ದ್ವೇಷ ಇರಬೇಕು. ಹಾಗಾಗಿ ಇವರ ಮನೆಗೆ ಬಂದು ಕೊಲೆ ಮಾಡಿ ಹೋಗಿದ್ದಾರೆ. ಪೊಲೀಸರು ಎಲ್ಲ ಫ್ಯಾಮಿಲಿ ಅವರತ್ರ ಒಬ್ಬೊಬ್ಬರಾಗಿ ವಿಚಾರಣೆ ಮಾಡೋಕೆ ಶುರು ಮಾಡುತ್ತಾರೆ. ಆವಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಪ್ರಕಾಶ್ ಬಾಕ್ಲೆ ಅವರಿಗೆ 2 ಮದುವೆಯಾಗಿತ್ತು. ಅವರಿಗೆ ಇನ್ನೊಬ್ಬ ಹೆಂಡತಿಯಿಂದ ಒಬ್ಬ ಮಗ ಇದ್ದ. ಅವನ ಹೆಸರು ವಿನಾಯಕ ಆಗಿತ್ತು. ಕೆಲ ದಿನಗಳ ಹಿಂದೆ ಪ್ರಕಾಶ್ ಮತ್ತು ವಿನಾಯಕನ ನಡುವೆ ಆಸ್ತಿ ವಿಚಾರವಾಗಿ ಗಲಾಟೆಯಾಗಿತ್ತು. ಪ್ರಕಾಶ್ ಅವರು ತಮ್ಮ ಆಸ್ತಿಯನ್ನು ಇಬ್ಬರಿಗೆ ಸಮಾನವಾಗಿ ಹಂಚಬೇಕೆಂದು ಇದ್ದರು. ಮತ್ತೆ ಅವರು ಸಮಾನವಾಗಿ ಹಂಚಿದ್ದರು. ವಿನಯ್ ತನಗೆ ದೊರೆತ ಆಸ್ತಿಯನ್ನು ಒಂದೊಂದಾಗಿ ಮಾರುತ್ತಾ ದಿನ ಕಳೆಯುತ್ತಿದ್ದ. ಇದೇ ವಿಷಯವಾಗಿ ಇಬ್ಬರ ನಡುವೆ ಜಗಳ ಆಗುತ್ತಿತ್ತು. ಕೊನೆಯ ಬಾರಿ ಅವರಿಗೆ ಗಲಾಟೆಯಾದ ಸಮಯದಲ್ಲಿ ವಿನಾಯಕ್ ತಂದೆಗೆ ಧಮಕಿ ಹಾಕಿದ್ದ, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು. ಈ ವಿಷಯ ಗೊತ್ತಾಗುತ್ತಾ ಇದ್ದಂತೆ ಪೊಲೀಸರು ವಿನಯ್ ಕಾಲ್ ಡೀಟೇಲ್ಸ್ ತೆಗೆಯುತ್ತಾರೆ.
ಆವಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅವನು ಯಾರೋ ಅಪರಿಚಿತರ ಬಳಿ ಮಾತನಾಡುತ್ತಿದ್ದ. ಇದುವರೆಗೆ ಮಾತನಾಡದ ವ್ಯಕ್ತಿಗಳ ಜೊತೆ ಮಾತನಾಡುತ್ತಿದ್ದ. ಅವರ ಲೊಕೇಶನ್ ಮಹಾರಾಷ್ಟ್ರದಲ್ಲಿ ತೋರಿಸುತ್ತಿತ್ತು. ಅದರಲ್ಲಿ ಕೆಲವರ ಫೋನ್ ನಂಬರ್ ಕ್ರೈಮ್ ರೆಕಾರ್ಡ್ ಅಲ್ಲಿ ಇತ್ತು. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಪೂರ್ತಿ ಕೊಲೆ ಕೇಸ್ನ ಹಿಂದೆ ವಿನಾಯಕನ ಕೈವಾಡ ಇದೆ ಎಂದು. ನಂತರ ವಿನಾಯಕನನ್ನು ಅರೆಸ್ಟ್ ಮಾಡುತ್ತಾರೆ. ಅರೆಸ್ಟ್ ಮಾಡಿದ ನಂತರ ವಿನಾಯಕನನ್ನು ವಿಚಾರಣೆ ಮಾಡುತ್ತಾರೆ. ಆದರೆ ಅವನು ಮೊದಲಿಗೆ ಏನನ್ನೂ ಹೇಳುವುದಿಲ್ಲ. ಪೊಲೀಸರು ಜೋರಾಗಿ ಗದರಿಸಿ ಕೇಳಿದಾಗ ಅವನು ಎಲ್ಲಾ ವಿಷಯವನ್ನು ಬಾಯಿ ಬಿಡುತ್ತಾನೆ. ಅವನು ತಮ್ಮ ಕಾರ್ತಿಕನನ್ನು ನೋಡಿದರೆ ಅವನಿಗೆ ಆಗುತ್ತಿರಲಿಲ್ಲ. ಯಾಕೆಂದರೆ ಅವನ ತಂದೆ ಆಸ್ತಿ ಇಬ್ಬರಿಗೂ ಸಮಾನವಾಗಿ ಹಂಚಿದ್ದರು. ಆದರೆ ವಿನಾಯಕನಿಗೆ ಇದು ಇಷ್ಟ ಇರಲಿಲ್ಲ. ಅವನಿಗೆ ಪೂರ್ತಿ ಆಸ್ತಿ ಸಿಗಬೇಕು ಅಂತ ಅಂದುಕೊಂಡಿದ್ದ. ಇನ್ನೊಂದು ಕಡೆ ಹೀಗೂ ಅನಿಸುತ್ತಿತ್ತು, ಅವನ ತಂದೆ ಕಾರ್ತಿಕ್ನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದರು, ವಿನಾಯಕನನ್ನು ಕಡಿಮೆ ಪ್ರೀತಿ ಮಾಡುತ್ತಿದ್ದರು ಎಂದು. ಈ ಕಾರಣದಿಂದ ತಂದೆ ಮತ್ತು ತಮ್ಮನನ್ನು ತುಂಬಾ ದ್ವೇಷಿಸುತ್ತಿದ್ದ. ಇಬ್ಬರೂ ಈ ಪ್ರಪಂಚ ಬಿಟ್ಟು ಹೋಗಬೇಕು, ಆಮೇಲೆ ಎಲ್ಲ ಆಸ್ತಿ ತನಗೆ ಸಿಗುತ್ತದೆ ಅಂದುಕೊಂಡಿದ್ದ. ಈ ಕಾರಣದಿಂದ ವಿನಾಯಕ್ ಒಂದು ಪ್ಲಾನ್ ಮಾಡುತ್ತಾನೆ. ಅವನು ಮುಂಬೈನ ಒಂದು ಮಾಫಿಯಾ ಗ್ಯಾಂಗ್ಗೆ 65 ಲಕ್ಷಕ್ಕೆ ಮೂವರನ್ನು ಕೊಲ್ಲಲು ಸುಪಾರಿ ಕೊಡುತ್ತಾನೆ. ಡೀಲ್ ಆಗಿರೋ ಪ್ರಕಾರ ಅವನು ಮರ್ಡರ್ ಮಾಡೋ ಮೊದಲು 2 ಲಕ್ಷ ಕೊಡುತ್ತಾನೆ. ಕೆಲಸ ಆದ ನಂತರ ಬಾಕಿ ಹಣ ಕೊಡೋದಾಗಿ ಹೇಳಿದ್ದ. ಯಾವಾಗಲೂ ಬಾಕ್ಲೆ ಪರಿವಾರದವರು ಫಸ್ಟ್ ಫ್ಲೋರ್ನಲ್ಲಿ ಮಲಗುತ್ತಿದ್ದರು. ಆದರೆ ಅವತ್ತು ಅವರ ಸಂಬಂಧಿಗಳಿಗೆ ಟ್ರೈನ್ ಮಿಸ್ ಆಗಿದ್ದರಿಂದ ಅವರನ್ನು ಫಸ್ಟ್ ಫ್ಲೋರ್ನಲ್ಲಿ ಮಲಗಲು ಹೇಳುತ್ತಾರೆ. ಇವರು ಗ್ರೌಂಡ್ ಫ್ಲೋರ್ನಲ್ಲಿ ಮಲಗುತ್ತಾರೆ. ಸೂಪರಿ ಕಿಲ್ಲರ್ಗೆ ಹೇಳಿರೋ ಪ್ರಕಾರ ಯಾರನ್ನು ಕೊಲೆ ಮಾಡಬೇಕು ಅವರು ಫಸ್ಟ್ ಫ್ಲೋರ್ನಲ್ಲಿ ಮಲಗಿರುತ್ತಾರೆ. ಅವತ್ತು ಅವರು ಫಸ್ಟ್ ಫ್ಲೋರ್ಗೆ ಬರುತ್ತಾರೆ. ಅಲ್ಲಿ ಇದ್ದವರನ್ನು ಕೊಂದು ಅಲ್ಲಿಂದ ಓಡಿ ಹೋಗುತ್ತಾರೆ. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅಲ್ಲಿ ಮಲಗಿರೋದು ಬಾಕ್ಲೆ ಪರಿವಾರದವರು ಅಲ್ಲ, ಬದಲಾಗಿ ಅವರ ಸಂಬಂಧಿಗಳು ಅವರ ಮನೆಗೆ ಫಂಕ್ಷನ್ಗೆ ಬಂದಿದ್ದವರು ಅಂತ. ಅವರ ದುರದೃಷ್ಟ ನೋಡಿ ಅವರಿಗೆ ಅವತ್ತು ಟ್ರೈನ್ ಸಿಕ್ಕಿದ್ದರೆ ಅವರ ಜೀವ ಉಳಿತಿತ್ತು. ಆದರೆ ಅವರ ಒಂದು ತಪ್ಪಿನಿಂದ ಅವರ ಜೀವವೇ ಹೋಯಿತು. ನಂತರ ವಿನಾಯಕ್ ಜೊತೆಗೆ 6 ಜನರನ್ನು ಅರೆಸ್ಟ್ ಮಾಡಿ ಕೇಸ್ ಕ್ಲೋಸ್ ಮಾಡುತ್ತಾರೆ.